ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ಸೊಪ್ಪಿನಿಂದನೇ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಚಪಾತಿ ಹಿಟ್ಟು ತಿಂಡಿ ಏನಾದ್ರು ಮಾಡೋಣ ಅಂದ್ಕೊಂಡು ಮೆಂತ್ಯ ಸೊಪ್ಪಿತ್ತು, ಹಾಗಾಗಿ ಮೆಂತ್ಯ ಪರೋಟ ಥರ ಅಂದರೆ ಅದರೊಳಗೆ ತುಂಬಿ ಮಾಡಲ್ಲ, ನಾನು ಸಣ್ಣಗೆ ಹೆಚ್ಚಿ ಹಿಟ್ಟೊಳಗೆ ಹಾಕಿ ಕಲಸಿ ಆಮೇಲೆ ಚಪಾತಿಗೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟು ಹೆಸರುಬೇಳೆ ಒಂದೆರಡು ವಿಷಲ್ ಹೊಡೆಸ್ಕೊಂಡೆ. ಮತ್ತು ಸ್ವಲ್ಪ ಭಾಳ ಎತ್ತು ಬಿಟ್ಟೆ ಅಂತ ಹೇಳಿದ್ರೆ ಮತ್ತು ಹಳದಿ ಹಾಕ್ತಿ ಅಂಥೇಳಿ ಹೆಸರುಬೇಳೆಗೂ ಹಾಕಿ ಮೆಂತ್ಯ ಸೊಪ್ಪನ್ನ ಅದೊಂಚೂರು ದಾಲ್ ಥರ ಮಾಡ್ಕೊಂಡು ಚಪಾತಿಗೆ ಚಲೋ ಹಾಕ್ತಿ. ಮೆಂತ್ಯ ಸೊಪ್ಪಿನ ಪರೋಟ ಮತ್ತು ಹೆಸರುಬೇಳೆ ದಾಲ್ ಅಂಥೇಳಿ ಸೊ ದಾಲಿಗೆ ರೆಡಿ ಮಾಡಕತ್ತೀನಿ ನೋಡ್ರಿ. ಹಿಟ್ಟಂತೂ ರೆಡಿ ಆಯ್ತು. ಸೊ ಬೆಳಗ್ಗೆನ ಅಂದ್ರೆ ಸುಮಾರು ದಿನ ಬ್ಯಾಕ್ ಪೇನಿಗೆ ಅಂಥೇಳಿ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ. ಸೊ ಮತ್ತು ಬರೋಕೆ ಹೇಳಿದ್ರೆ ನಾವು ಹುಷಾರಾತಲ್ಲ ಅಂಥೇಳಿ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಸೊ ಮತ್ತು ಭಯಂಕರ ಕೈ ನೋವು ಮತ್ತು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೊಂದು ಸಲನಾರು ಹೋಗಿ ಬಂದ್ರಾತು ಅಂಥೇಳಿ ಅವರು ಒಂದು ತಿಂಗಳು ಆದಮೇಲೆ ಬರ್ರಿ ಅಂತ ಹೇಳಿದ್ರೆ ನಂಗೆ ಹೋಗೋಕ್ಕಾಗಲೇ ಇಲ್ಲ. ಕಡಿಮೆ ಆಯ್ತು ಬಿಡು ಅನ್ನೋ ನೆಗ್ಲಿಜೆನ್ಸಿಯಿಂದ ಸುಮ್ಮನಾಗಿದ್ದೆ. ಬಟ್ ಈ ಚಳಿಗೈತೋ ಏನೋ ಗೊತ್ತಿಲ್ಲ, ಮತ್ತು ಪೇನ್ ಸ್ಟಾರ್ಟ್ ಆಗೈತಿ. ಹಾಗಾಗಿ ಒಂದು ಸ್ವಲ್ಪ ಹೋಗಿ ಬಂದ್ರಾತು ಹಾಸ್ಪಿಟ್ಲಿಗೆ ಅಂಥೇಳಿ ಬೆಳಗ್ಗೆ ಬೇಗನೆ ಫಸ್ಟು ಬರೋದು ಎಷ್ಟೊತ್ತಾಗತ್ತೆ ಏನೋ, ಮತ್ತು ಒಂದು ಸ್ವಲ್ಪ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬಿಟ್ರೆ ಸ್ವಲ್ಪ ಅಲ್ಲಿ ವೇಟ್ ಮಾಡೋಕ್ಕೂ ಜನ ಜಾಸ್ತಿ ಇರ್ತಾರೆ ರಜೆದಿಂದ ಹೋಗ್ಬಿಟ್ರೆ. ಹಾಗಾಗಿ ಮತ್ತು ಫಸ್ಟ್ ಬೆಳಗ್ಗೆ ತಿಂಡಿನ ಸ್ವಲ್ಪ ಗಟ್ಟಿಯಾಗಿ ತಿಂದು ಹೋಗ್ಬಿಡೋಣ ಅಂಥೇಳಿ ಚಪಾತಿ ರೊಟ್ಟಿ ಮಾಡ್ಕೊಂಡಿಲ್ಲ, ಅಷ್ಟು ಟೈಮ್ ಇರಲಿಲ್ಲ. ಮತ್ತು ಚಪಾತಿ ಏನಾದ್ರು ಬೇರೆ ತಿಂಡಿ ತಿಂದ್ರೆ ಹೊಟ್ಟೆ ಬೇಗ ಹಸಿವಾಗ್ಬಿಡ್ತೈತಿ. ಹಾಗಾಗಿ ಚಪಾತಿ ಪಲ್ಯ ತಿಂದು ಹೋದ್ರೆ ಮತ್ತು ಲೇಟಾಗಿ ಬಂದ್ರೂ ಪಲ್ಯನಾರ ಇರ್ತೈತಿ, ಇದು ರಸದ ಥರ ಇರ್ತೈತಿ, ಇದಕ್ಕೆ ರೈಸ್ ಒಂಚೂರು ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಹೆಸರುಬೇಳೆ ಎಲ್ಲ ಬೇಯಿಸಿದ್ನಲ್ಲ. ಸೊ ಅದನ್ನು ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ತಿಂದು ಹಾಸ್ಪಿಟ್ಲಿಗೆ ಹೊಂಟೆ ನೋಡ್ರಿ. ಹೋಗ್ಬೇಕಿತ್ತು ಆ್ಯಕ್ಚುಲಿ, ಯಾವಾಗಲೇ ಹೋಗ್ಬಿಟ್ಟಿದ್ರೆ ಇಷ್ಟು ಮತ್ತು ಪೇನ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಏನೋ. ಮೇ ಬಿ ಚಳಿಗೆ ಏನಾದರೂ ಪೇನ್ ಸ್ಟಾರ್ಟ್ ಆಗೈತೋ ಏನೋ ಗೊತ್ತಿಲ್ಲ. ಮತ್ತು ನೋಡಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತು, ಶ್ರಾವಣ. ಇನ್ನು ಆಷಾಢ ಒಂದು ಮಾಡ್ತಿದ್ದೆ ನಾನು ಒಂದು 3 ದಿನ 5 ದಿನ, ಬಟ್ ಆಷಾಢನೂ ಮಾಡೋಕ್ಕಾಗ್ತಿಲ್ಲ ಈಗ. ಬಟ್ ಮಂತ್ ಎಂಡಲ್ಲಾದರೂ ಒಂದು 5 ದಿನ ಪೂಜೆ ಮಾಡ್ತೀನಿ. ಸೊ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬರ್ತಾ ತುಂಬ ಹೊತ್ತು ವೇಟ್ ಮಾಡಿಬಿಟ್ನಲ್ಲ. ಹಾಗಾಗಿ ಸ್ವಲ್ಪ ಜ್ಯೂಸ್ ಏನಾರ ಕುಡಿ ಅಂತಡಿ ಅಂಥೇಳಿ ಸೊ ಜ್ಯೂಸ್ ಕುಡ್ಕೊಂಡು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಮನೆಗೆ ರಿಟರ್ನ್ ಬರ್ತಾಯಿದ್ದೇವೆ ನೋಡ್ರಿ ಈಗ. ಸೊ ಮನೆಗೆ ಬಂದಮೇಲೆ ಪಲ್ಯನೂ ಸ್ವಲ್ಪ ಇತ್ತು, ಹಾಗಾಗಿ ಚಟ್ನಿಗೆ ರೆಡಿ ಮಾಡಿದ್ದೆ. ಬೆಳಗ್ಗೆ ಪವರ್ ಒಂದು ಇರಲಿಲ್ಲ, ಸೊ ಹಾಗಾಗಿ ಚಟ್ನಿ ಹಂಗೆ ಇತ್ತು, ರೆಡಿ ಆಗಬೇಕಾಗಿತ್ತು. ಸೊ ಆಮೇಲೆ ಮಾಡೋಂತಡಿ ಅಂದ್ಕೊಂಡು ಮನೆಗೆ ಬಂದು ನೋಡ್ತೀನಿ. ಇದು ನೋಡು, ಅದು ಫಾರಿನ್ ಜಿರ್ಲೆ, ಇದು ಫಾರಿನ್ ರಿಟರ್ನ್. ನಮ್ಮ ಮನೆಗೆ ಒಬ್ಬ ಫಾರಿನ್ ರಿಟರ್ನ್ ಗೆಸ್ಟ್ ಬಂದಿದ್ದಾರೆ ನೋಡಿ. ಎಲ್ಲರ ಮನೆಯಲ್ಲೂ ಒಂಥರ ಜಿರ್ಲೆ ನೋಡಿರ್ತೀರ, ನಮ್ಮ ಮನೇಲಿ ನೋಡಿ ಯಾವ ಥರ ಜಿರ್ಲೆ ಇದೆ. ಕಣ್ಣು ನೋಡಿ ಅದ್ರ, ಅಯ್ಯೋ 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 ದೇವ್ರೆ, ಕಲರ್ ನೋಡಿ ಕ್ಯೂಟ್ ಆಗಿದೆಯಲ್ಲ. ಕ್ಯೂಟ್ ಅಂತ ಮನೆಯೆಲ್ಲ ಹಾಳು ಮಾಡ್ಬೇಕಿತ್ತದು ಅಷ್ಟೇ. ಇದೊಂದೇ ನಮ್ಮನೆ ಹೊಲಸಕ್ಕೆ ಸಾಕತ್ತ ಅಂತಿ. ಅದ್ರ ಇದು ನೋಡು, ಮೀಶಿ ನೋಡು ನೋಡಿ ಫ್ರೆಂಡ್ಸ್. ಕರೆಂಟ್ ಹೋಗ್ಬಿಟ್ಟೈತಿ, ಸಾಯಂಕಾಲವರೆಗೂ ಕರೆಂಟ್ ಬರಲ್ಲಂತೆ. ನಾನು ನೋಡಿದ್ರೆ ಬೆಂಡೆಕಾಯಿ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಈ ಸಾಹಸ ಮಾಡಕಂತಾನೆ ರಾಜು. ಮಾಡಿ ಚಟ್ನಿ ಚಲೋ ಹೊತ್ನಂಗೆ ಬರಲಿ. ಆಮೇಲೆ ಒಂಚೂರು ಬೆಂಡೆಕಾಯಿ ಚಟ್ನಿ ಮಾಡ್ಕೊಂಡು ಒಂಚೂರು ಪಲ್ಯ ಇತ್ತು, ರೈಸಿಗೆ ಇಟ್ಕೊಂಡು ಒಂಚೂರು ಚಪಾತಿ ಮತ್ತು ಅನ್ನ ಎಲ್ಲ ಊಟ ಮಾಡಿದ್ವಿ. ಅದಾದಮೇಲೆ ಒಂಚೂರು ಗಿಡ ಎಲ್ಲ ಒಂದು ಸ್ವಲ್ಪ ಸರಿ ಮಾಡಬೇಕಿತ್ತು. ಚಲೋ ಬಿಸಿಲು ಇತ್ತಲ್ಲ, ಮಳೆ ಏನು ಇರಲಿಲ್ಲ. ಹಾಗಾಗಿ ನೋಡಿರಿ ಬಸ್ಲಿ ಸೊಪ್ಪು ಎಷ್ಟು ಚೆನ್ನಾಗಿ ಬರಾಕತ್ತೈತಿ ನಮ್ಮ ಮನೆ ಮುಂದೆ ಹಚ್ಚಿರೋದು. ಅವಾಗ ಒಂದು ಸ್ವಲ್ಪ ಹಿಂಗೆ ಬರ್ತಾಯಿತ್ತು ಅಂದ್ರೆ ಒಂದು ಸ್ವಲ್ಪ ತೊಗೊಂಡು ಪಲ್ಯ ಸಾಂಬಾರು ಏನಾರು ಮಾಡ್ಕೊಳಕ್ಕಾಕತಿ ಅಂಥೇಳಿ. ಇನ್ನು ಮನಿ ಪ್ಲ್ಯಾಂಟ್ ಲಾಸ್ಟ್ ಟೈಮ್ನ ನಿಮ್ಗೆ ನಾನು ಯುಗಾದಿ ಹಬ್ಬದ ಟೈಮಲ್ಲಿ ಕಟ್ಟಿದ್ನಲ್ಲ, ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತಿ. ನಂಗೆ ಹಿಂಗೆ ಮನೆ ಮುಂದೆ ಬೆಳೆಸ್ಬೇಕನ್ನೋ ಆಸೆ ಭಾಳ ಇತ್ತು. ಚಲೋ ಬೆಳೆಯಕ್ಕೆ ಕುಂತೈತಿ ಈಗ. ಹಾಗಾಗಿ ಗೇಟಿಗೆ ಒಂಚೂರು ಹಿಂಗೆ ರೌಂಡ್ ಕಟ್ಟೋಣ ಅಂಥೇಳಿ ಅದನ್ನೊಂದು ಸ್ವಲ್ಪ ಸರಿ ಮಾಡೋಣ. ಪಾಟ್ಗಳೆಲ್ಲ ಹಾಳಾಗಿಬಿಟ್ಟಿದ್ದು, ಅವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂತಿದ್ರೆ ಸ್ವಚ್ಛ ಇರ್ತೈತಿ. ಹಾಗಾಗಿ ಇದೊಂದು ಚೆನ್ನಾಗಿ ಬಂದಿತ್ತು. ಇನ್ನಿತ್ತು ಇವು ಬೆಳ್ಳುಳ್ಳಿ ಏನೋ ಹಾಕಿದ್ರಂತ. ಸೊ ಇದು ಬೆಳ್ಳುಳ್ಳಿ ಬರಕ್ಕೆ ಕುಂತಿದ್ದು ಇನ್ನೊಂದು ಪಾಟಿಗೆ ಹಾಕಿ, ಸೊ ಅದನ್ನು ಫಸ್ಟು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ಇನ್ನಿದು ಇಂಡೋರ್ ಪ್ಲ್ಯಾಂಟು ಏನೋ ಹೇಳ್ತಾರೆ, ಇದಕ್ಕೆ ಗೊತ್ತಿಲ್ಲ ನಂಗೆ ಅದ್ರ ಹೆಸರು.
ಅದು ಕೂಡ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿತ್ತು. ಅದು ಏನಂತ ಹೇಳಿದ್ರೆ ಆ ಮನೆಗಿದ್ದಾಗ ಎಣ್ಣೆದು ಡಬ್ಬಿ ಒಳಗೆ ಹಚ್ಚಿದ್ವಿ, ಚಲೋ ಬೆಳೆದಿತ್ತು. ಅದಕ್ಕೆ ಮತ್ತು ಅದನ್ನು ಬಿಸಾಕ್ಬಿಟ್ರೆ ಆಯ್ತು ಬೇರೆ ಒಂದು ಪಾಟಿಗೆ ಹಾಕಿ ಅಂಥೇಳಿ. ಸೊ ಅದನ್ನು ತೆಗೆದು ನೋಡಿರಿ ಅಷ್ಟು ಬೇರೆಲ್ಲ ಬಿಟ್ಟೈತಿ. ಅದನ್ನ ಹಾಗಾಗಿ ಅವನ್ನೆಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಬಿಟ್ರೆ ಅದು ಫಸ್ಟ್ ಒಂದು ಪಾಟ್ಗಳ್ನೆಲ್ಲ. ಈಗ ಮಳೆ ಬರಾಕತ್ತೈತಿ, ಮಳೆ ಒಂಚೂರು ನೀಟ್ ಮಾಡಿಟ್ಬಿಟ್ರೆ ಚಲೋ ಹೊತ್ನಂಗೆ ಚಿಗಿತಾವೆ ಅಂಥೇಳಿ ಊಟ ಗೀಟ ಎಲ್ಲ ಮಾಡಿ ಒಂದು ಸ್ವಲ್ಪ ಫ್ರೀ ಇದ್ವಲ್ಲ ಅಂಥೇಳಿ ಮಧ್ಯಾಹ್ನ ಟೈಮ್ ಇದು ಮಾಡಾಕೊಂತೀವಿ ನೋಡಿರಿ. ಒಂದು ಸ್ವಲ್ಪ ಇನ್ನೂ ಹೂವಿನ ಗಿಡಗಳು ಏನಾರು ಹಾಕ್ಕೋಬೇಕಂತ ಆಸೆ, ಬಟ್ ಜಾಗ ಒಂದು ಜಾಸ್ತಿ ಇಲ್ಲ. ಇವೇನೇನು ಅದಾವೆ ಅವನ್ನಷ್ಟು ಹಾಕ್ಕೊಂಡೇವಿ. ಆಮೇಲೆ ಇದೊಂದು ಇಂಡೋರ್ ಪ್ಲ್ಯಾಂಟ್ ಅಲ್ಲ, ಒಳಗಡೆ ಒಂದು ಪ್ಲ್ಯಾಂಟ್ ಇಟ್ಟೇವಿ ನಾವು. ಬಟ್ ಇದನ್ನು ಚಲೋ ಬೆಳೆದಿತ್ತಲ್ಲ, ಇರಲಿ ಇನ್ನೊಂದು ಪಾಟಿಗೆ ಹಾಕಿಡೋಣ ಅಂಥೇಳಿ ನೋಡ್ರಿ ಬೇರೆ ಎಷ್ಟು ಮಸ್ತ್ ಬಂದೈತಿ. ಹಾಗಾಗಿ ಇದನ್ನೊಂದು ಸ್ವಲ್ಪ ಹೊತ್ತು ನೀಟ್ ಮಾಡೋದಾಯ್ತು. ನನಗೆ ಅಷ್ಟು ಗಿಡದ ಹುಚ್ಚಿರಲಿಲ್ಲ, ಬಟ್ ಈಗ ಅದೇನೋ ಮನಿ ಪ್ಲ್ಯಾಂಟ್ನ ಒಂದು ಸ್ವಲ್ಪ ಮನೆ ಮುಂದೆ ಬೆಳೆಸ್ಬೇಕನ್ನೋ ಆಸೆ ಭಾಳ ಇತ್ತು ನನಗೆ. ಚಲೋ ಬೆಳ್ಯಾಕುಂತೈತಿ, ಹಾಗಾಗಿ ಪೂರಾ ಗೇಟ್ಗೆಲ್ಲ ನೀಟಾಗಿ ಆಗಲಿ ಅದು ಅಂಥೇಳಿ ಅದನ್ನೊಂದು ರೌಂಡ್ ಪೂರ್ತಿ ಕಟ್ಟೆ ಆಯ್ತು. ನೆಕ್ಸ್ಟ್ ಅದು ಬಂದಮೇಲೆ ನಿಮ್ಗೆ ಅದು ಯಾವ ಥರ ಆಗೈತಿ ಅಂತ ತೋರಿಸ್ತೀನಂತ. ಈಗ ಒಂದು ಸ್ವಲ್ಪ ಒಂದು ಲೆಕ್ಕಕ್ಕೆ ಬಂದೈತೆ ಅಷ್ಟೆ. ಹಾಗಾಗಿ ಇದನ್ನ ಒಂದೊಂದು ಸಪ್ರೇಟಿಗೆ ಒಂದೊಂದು ಪಾಟಿಗೆ ಹಾಕಿಡೋಣ. ಇದು ಇಂಡೋರ್ ಪ್ಲ್ಯಾಂಟೂ ಹೌದು, ಔಟ್ಡೋರ್ ಪ್ಲ್ಯಾಂಟ್ನೂ ಹೌದಲ್ಲ, ಹಾಗಾಗಿ ಹೊರಗಡೆ ಒಂದು ಇರಲಿ ಅಂಥೇಳಿ ಇದನ್ನು ಅದು ಎಣ್ಣೆದು ಆಲ್ರೆಡಿ ಹಾಳಾಗ್ಬಿಟ್ಟಿತ್ತು. ಅದನ್ನ ಏನು ಮನೆ ಮುಂದೆ ಇಟ್ಕೊಂಡು ಚಂದ ಅನ್ಸೋದಿಲ್ಲ ಅಂಥೇಳಿ ಅದನ್ನು ತೆಗೆದು ಇನ್ನೊಂದು ಪಾಟ್ಗೆಲ್ಲ ಹಾಕಿ, ಇನ್ನೊಂದು ಉಳಿದಿತ್ತು ಅಲ್ಲ ಆ ಕಡೆ ಅವ್ರದ್ದು ನಮ್ಮ ಎದುರಿಗಿನ ಬಿಲ್ಡಿಂಗ್ನವ್ರಿಗೆ ಒಂಚೂರು, ಎದುರಿಗಿನ ಮನೆಯವ್ರಿಗೆ ಒಂಚೂರು ಒಂದು ಪಾಟಿಗೆ ಹಾಕಿ ಕೊಟ್ವಿ. ಸೊ ಇದು ಬೆಳಗ್ಗೆ ಇದೊಂದು ಸ್ವಲ್ಪ ಹೊತ್ತು ಬೆಳಗ್ಗೆನೇ ಮಾಡಬೇಕಿತ್ತು, ಬಟ್ ಹೋಗಿ ಬಂದಮೇಲೆ ಅಂದ್ರೆ ಫ್ರೀ ಇದ್ವಲ್ಲ ಅಂಥೇಳಿ ಇದನ್ನು ಮಾಡಾಕೊಂತೀವಿ ನೋಡ್ರಿ. ಇದೆಲ್ಲ ಮಾಡೋದ್ಲೇನೆ ಟೈಮ್ ಭಾಳ ಹೊತ್ತು ಆಗ್ಬಿಡುತ್ತೆ. ಸಾಕಾಯ್ತು ಹಂಗೆ ಹಿಂಗೆ ಅಂತ ಹೇಳಾಕೊಂತಿದ್ರೆ ಅದಾದಮೇಲೆ ಸಾಯಂಕಾಲ ಮುಖ ತೊಳೆದು ಸಂಜೆ ಟೈಮಿಗೆ ಇದ್ದು ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಬಸವಣ್ಣನ ಇಟ್ಟಿದ್ವಲ್ಲ ಅದನ್ನು ಕಳಿಸ್ಬೇಕು. 5 ದಿನಕ್ಕೆ 7 ದಿನಕ್ಕೆ 9 ದಿನಕ್ಕೆ ಕಳಿಸ್ತಾರೆ. 5 ದಿನಕ್ಕೆ ಕಳ್ಸೋಕ್ಕಾಗಲಿಲ್ಲ ನನಗೆ, ಹಾಗಾಗಿ 7ನೇ ದಿನಕ್ಕೆ ಕಳ್ಸಕ್ಕಂತೀವಿ ನೋಡ್ರಿ. ಎಲ್ಲಿ ಕಳ್ಸೋಕ್ಕಿಲ್ಲ, ಹಳ್ಳ ಹೊಳೆ ಏನಿಲ್ಲ ಅಲ್ಲ, ನಮ್ಮ ಕಡೆ ಹೊಂಡ ಇರ್ತೈತಿ, ಇಲ್ಲ ಏನು ಬಾವಿ ಗೀವಿ ಇರ್ತವೆ, ಅದಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀವಿ. ಇಲ್ಲಿ ಮನೆ ಹತ್ರ ಇರೋ ಪಾಟ್ ಒಳಗನ ಹಾಕಿ ನೀರು ಹಾಕ್ತಿರ್ತೀವಲ್ಲ, ಕರಗ್ತೈತಿ ಅಂಥೇಳಿ ಒಂದು ಯಾವುದು ಖಾಲಿ ಇತ್ತು ಆ ಪಾಟಿಗೆ ಇಟ್ಟು ನೈವೇದ್ಯಕ್ಕೆ ಒಂಚೂರು ಏನಾರ ಸ್ವೀಟ್ ಮಾಡಬೇಕಿತ್ತು. ಬಟ್ ಸ್ವೀಟ್ ಏನೂ ಮಾಡಲಿಲ್ಲ. ನಾನು ಒಂಚೂರು ಸಾಯಂಕಾಲ ಇದಕ್ಕೆ ಹೋಗ್ಬೇಕಾಗಿತ್ತು. ಇಲ್ಲಿ ನಮ್ಮ ಲೇಔಟ್ನಾಗ ನಾವು ಚೀಟಿ ಮಾಡ್ತೇವಲ್ಲ ಮಂತ್ಲಿ ಒಂದು ಕಿಟ್ಟಿ ಪಾರ್ಟಿ, ಹಾಗಾಗಿ ಅಲ್ಲಿ ಹೋಗ್ಬೇಕಿತ್ತು ನಾನು. ಹಾಗಾಗಿ ಬೆಲ್ಲ ಅದನ್ನ ಒಂಚೂರು ನೈವೇದ್ಯ ಮಾಡಿ ಬಸವಣ್ಣನ ಬಿಟ್ವಿ ನೋಡ್ರಿ. 5 ದಿನ ಆದಮೇಲೆ ಈ ಥರ ಬಿಡೋ ಪದ್ಧತಿ ಐತಿ. ನಮ್ಮ ಕಡೆ ಇರೋರಿಗೆ ಗೊತ್ತಿರ್ತೈತಿ, ಬಟ್ ಯಾರಿಗೆ ಗೊತ್ತಿರಲ್ಲ ಅವರಿಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಈ ಥರ ಕಳಿಸ್ತೀವಿ. ಸೊ ಅದೆಲ್ಲ ಆದಮೇಲೆ ಹೇಳಿದ್ನಲ್ಲ ನಾನು ಮಂತ್ಲಿ ಚೀಟಿ ಇರ್ತೈತಿ ಅಂಥೇಳಿ. ಸೊ ಅಲ್ಲಿಗೆ ಹೊಂಟೆ ಬಾಯ್ ಅನ್ಕೊಂತ ನಾನು ಒಬ್ಬಕ್ಕೆ ಹೊಂಟಿದ್ನಲ್ಲ, ನಾವು ಹೋಗೋದ್ರಾಗ ಲೇಟಾಗಿತ್ತು ಆಲ್ರೆಡಿ. ಭಾರಿ ಈಜಿ ಗೆಜ್ಜೆ ಪೂಜೆ ನನಗೆ ಗೊತ್ತಿಲ್ಲ. ಇಂಗ್ಲಿಷ್ 10 ಅಕ್ಷರ 10 ವರ್ಡ್ ಟೆನೆಂಟ್ ಮೇಲೆ ಹೋಗಂಗಿಲ್ಲ ಮೀ ಇಲ್ಲ. ಲಾವಣ್ಯ ಇದ್ದಾಳೆ, ಲಾವಣ್ಯ ಇದ್ದಾಳೆ. ಮೂರು ಪದ 3 ವರ್ಡ್ಸ್. ಓಕೆ. ಸಂಕೇತ ಮಗ, ತಂದೆಗೆ ತಕ್ಕ ಮಗ, ಮನೆ ಮಂತ್ರಾಲಯ, ದೊಡ್ಡ ಮನೆ ಹುಡುಗ.
ಬರ್ರಿ 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 ಚಿಳ್ಳಾರಿ ಪಿಳ್ಳೇರಗಳ ಜಾತ್ರೆ. ಮಂತ್ಲಿ ಒಬ್ಬೊಬ್ಬರ ಮನೆಗೆ ಇರ್ತೈತಿ. ಈ ಕಡೆ ಬ್ಲೂ ಕಲರ್ ಅಂಬ್ರೆಲಾ ಟಾಪ್ ಹಾಕ್ಯಾರಲ್ಲ ಲಕ್ಷ್ಮಿ ಅಕ್ಕ ಅಂಥೇಳಿ ಅವ್ರ ಮನ್ಯಾಗ ಈ ಮಂತ್ ಇತ್ತು. ಸುಮಾರು ಜನ ಕೇಳಿದ್ರಿ, ಈಗ ಒಂದು 3 ಸಲ ನಾನು ಕಿಟ್ಟಿ ಪಾರ್ಟಿ ಅಂದಿದ್ಕೆ ನಿಮ್ಮ ಮನೆಗೆ ಯಾವಾಗ ಮಾಡ್ತೀರಿ, ಬರೀ ಅವ್ರ ಮನೆಗೆ ಇವ್ರ ಮನೆಗೆ ಹೋಗೋದ ಮಾಡ್ತೀರಿ ಅಂತ ಅಂದ್ರೆ ಏನಂತ ಹೇಳಿದರೆ ಲಕ್ಕಿ ಡ್ರಾ ಅಂತೇಳಿ ಮಾಡ್ತಾ ಇರ್ತೇವಲ್ಲ, ಆ ಡ್ರಾ ಅಲ್ಲಿ ಯಾರ ಹೆಸರು ಬರ್ತೈತಿ ಅವ್ರವ್ರ ಮನೆಗೆ ಹೋಗೋದು ಅಂತ ಹೇಳಿ. ಸೊ ನಂದು ಇನ್ನೂ ಅದರೊಳಗೆ ನೇಮ್ ಬಂದಿಲ್ಲ, ಹಾಗಾಗಿ ಯಾವಾಗ ನನ್ನ ನೇಮ್ ಬರ್ತೈತೋ ಆವಾಗ ಅವರೆಲ್ಲರೂ ನಮ್ಮ ಮನೆಗೆ ಬರ್ತಾರೆ. ಸೊ ನಮ್ಮ ಮನೆಗೆ ಬಂದಾಗ ಕೂಡ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊತೀನಿ. ಫೈನಲಿ ಒಬ್ಬೊಬ್ಬರು ಅದು ಒಂದೊಂದು ಮೂವಿ ನೇಮ್ ಹೇಳಿ ಅದ್ರ ಆ್ಯಕ್ಟಿಂಗ್ ಮಾಡಿ ತೋರಿಸಿ ಒಂದೊಂದು ಏನೇನಾದ್ರು ಒಂದೊಂದು ಆಟ ಆಡೋದು ಟೈಮ್ ಪಾಸ್ ಮಾಡೋದು ಮಾಡ್ತಾರೆ. ನಾನಿನ್ನೂ ಹೋಗಿದ್ದಿಲ್ಲ, ಇನ್ನೊಂದಿಬ್ಬರು ಯಾರು ಹೋಗಿರಲಿಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ರಂತೆ. ನಾನು ಹೋಗಿರಲಿಲ್ಲ ಅನ್ನೋ ಕಾರಣಕ್ಕೆ ಪಾಪ ವೆಯ್ಟ್ ಮಾಡ್ತಾಯಿದ್ವಿ ನಿಂಗೋಸ್ಕರನೇ ಅಂತ ಅಂದರು. ನಾನು ಲೇಟಾಗೆ ಹೋಗ್ಬಿಟ್ಟೆ. ಹಾಗಾಗಿ ಅಕ್ಕನೂ ಹೋಗಿ ಒಂದು ಯಾವುದೋ ಹಳೆ ಮೂವಿ ನೇಮ್ ಹೆಸರು ಹೇಳಿ ಅವರು ಅಕ್ಕ ವಿಷ್ಣುವರ್ಧನಂದು ಯಾವುದೋ ಒಂದು ಮೂವಿ ನೇಮ್ ಹೇಳಿದರು. ಅದು ನಂಗೆ ಗೊತ್ತಾಗ ಕುಂತಿದ್ದಿಲ್ಲ ಹಳೆ ಮೂವಿ ನೇಮು. ಅದು ಹೇಳಿದ ಮೇಲೆ ನನಗೆ ಯಾಕೆ ನಂಗೆ ನೆನಪೇ ಇಲ್ಲ ಬಿಟ್ರಿ ಇದು ಯಾವ ಪಿಕ್ಚರ್ ಏನು ಅಂತ ಹೇಳಿ ಮಾತಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ನನಗೆ ಮಾಡು ಅಂತ ಹೇಳಿದ್ರೆ ಯಾವುದಾರ ಒಂದು ನಂಗೆ ಸಾಕಾದಂಗೆ ಆಗೈತಿ, ನಂಗೆ ಯಾಕೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗೈತಿ, ಏನು ಮಾಡಲ್ರಿ ಈ ಸಲ ನಾನು ಅಂಥೇಳಿ ನಾನೇನು ಮಾಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಎಲ್ಲರೂ ಮಾತಾಡ್ಕೊಂಡು ಆ ಥರ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ನೋಡಿರಿ. ಒಂಥರ ಇದು ಮಂತ್ಲಿ ನಮ್ಮ ಲೇಔಟಲ್ಲಿ ಒಂಥರ ಚೆನ್ನಾಗಿರ್ತೈತಿ. ತಿಂಗಳಿಗೊಮ್ಮೆ ಎಲ್ಲರೂ ಸೇರ್ತೀವಿ ಒಬ್ಬೊಬ್ಬರ ಮನ್ಯಾಗ. ಒಂಥರ ಚೆನ್ನಾಗಿರ್ತೈತಿ. ಎಲ್ಲ ಹಿಂಗಾತು ಹಿಂಗಿಲ್ಲ ಅಂತ ಹೇಳಿ ಊರ ಕಡೆ ಅಂತ ಹೇಳಿದ್ರೆ ಅಲ್ಲೇ ಹೊರಗಡೆ ಕೂತ್ಕೊಂಡೆಲ್ಲ ಮಾತಾಡ್ಬಿಡ್ತೀವಿ, ಟೈಮ್ ಪಾಸ್ ಆಗಿಬಿಡ್ತಾವೆ. ಇಲ್ಲ ಅವ್ರವ್ರ ಫ್ಯಾಮಿಲಿ ಒಳಗೆ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಸೊ ಅದೆಲ್ಲ ಆಯಿತು. ಅದಾದಮೇಲೆ ನೋಡಿರಿ ಅದೇ ಚೀಟಿ ಫಸ್ಟೇ ಎತ್ತು ಬಿಡ್ತಿದ್ವಿ, ಬಟ್ ನಾನು ಹೋಗಿರಲಿಲ್ಲ ಇನ್ನೂ ಅಂಥೇಳಿ ಚೀಟಿ ಎತ್ತೋದು ಒಂದು ಸ್ವಲ್ಪ ಲೇಟ್ ಮಾಡಿದ್ರು. ಎಲ್ಲರೂ ಹೋದ ನಾನು ಇನ್ನೊಬ್ಬರು ಮೇಡಮ್ ಬರೋರಿದ್ರು, ಹಾಗಾಗಿ ಚೀಟಿ ಎತ್ತೋದು ಲೇಟ್ ಮಾಡಿದರೆ. ಆಮೇಲೆ ಚೀಟಿ ಎತ್ತಿದ್ವಿ, ಒಬ್ರು ಯಾರ್ದು ಹೆಸರು ಬಂತು. ಸೊ ನೆಕ್ಸ್ಟ್ ಯಾರಿಗೆ ಬರ್ತೈತಿ ಅವ್ರ ಮನೆಗೆ ಹೋಗೋದು ಅಂಥೇಳಿ. ಅದಾದಮೇಲೆ ಇದೊಂದು ಗೇಮ್ ಇರ್ತೈತಿ. ಸೊ ಈ ಗೇಮ್ ಒಳಗಂತೂ ಈ ಸಲ ನಂದು ಒಂದು ಏನೂ ಬರಲಿಲ್ಲ, ಒಂದರೊಳಗೂ ವಿನ್ ಆಗಲೂ ಇಲ್ಲ ನಾನು. ಸೊ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆಗೆ. ಇರಲಿ, ಏನಾಗಲ್ಲ, ಅದೆಲ್ಲ ಲಕ್. ಅದಾದಮೇಲೆ ಅಕ್ಕ ಏನೋ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಿದ್ದರು ಮತ್ತು ಹೆಸರುಬೇಳೆ ಪಾಯಸ ಮಾಡಿದ್ರು. ಬೆಳ್ಳುಳ್ಳಿ ಮಂಡಕ್ಕಿನೂ ಚೆನ್ನಾಗಾಗಿತ್ತು, ಹೆಸರುಬೇಳೆ ಪಾಯಸನೂ ತುಂಬ ಚೆನ್ನಾಗಾಗಿತ್ತು. ಸುಮಾರು ದಿನ ಆಗಿತ್ತು ನಾನು ಹೆಸರುಬೇಳೆ ಪಾಯಸನೂ ತಿಂದಿರಲಿಲ್ಲ. ಹಾಗಾಗಿ ಹೆಸರುಬೇಳೆ ಪಾಯಸ ತಿಂದು ಒಂದು ಸ್ವಲ್ಪ ಮಂಡಕ್ಕಿ ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡಿ ಮನೆಗೆ ಬಂದ್ವಿ ನೋಡಿರಿ. ಆಮೇಲೆ ಟೀ ಒಂದು ಭಾಳ ದಿನ ಆಗಿತ್ತು, ಟೀ ಕುಡ್ಕೊಂಡು ನಮ್ಮ ಮನೆಗೆ ಬಂದೆ. ಅದಾದಮೇಲೆ ಹುಳ್ಳಿಕಾಳು ಇತ್ತು, ಹುಳ್ಳಿಕಾಳು ಪಲ್ಯ ಮಾಡಿ ರೊಟ್ಟಿ ಇತ್ತು. ಸೊ ಹಂಗಾಗಿ ರೊಟ್ಟಿ ಗಿಟ್ಟಿ ಎಲ್ಲ ತಿಂದ್ವಿ. ಸೊ ಈ ವ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಇದೇ ಥರ ನಿಮ್ಗೆ ಏನಾದರೂ ವ್ಲಾಗ್ ಬೇಕು ಅಂತ ಹೇಳಿದ್ರೆ, ಈಗ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಬಟ್ ಇವಾಗೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಯಾವಾಗ ಕೊಟ್ಟರು ನೀವು ನನ್ನ ವಿಡಿಯೋನ ಪೂರ ನೋಡ್ತೀರಾ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಫೈನಲಿ ಊಟ ಮಾಡ್ತಾ ಇದ್ದೀವಿ.